ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು 12 ಶಿಫ್ಟ್ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಸೊ ಇವತ್ತೇನೆಲ್ಲ ಆಗುತ್ತೆ ನನಗೂ ಗೊತ್ತಿಲ್ಲ. ಇವತ್ತು ನೈಟ್ ಬರೋದು ಲೇಟ್ ಆಗೋದ್ರಿಂದ ವ್ಲಾಗ್ ಆಗುತ್ತಾ ಗೊತ್ತಿಲ್ಲ. ಸೊ ಆದಷ್ಟು ಆಫೀಸಲ್ಲಿ ವ್ಲಾಗ್ ಮಾಡಬೇಕು, ಹೊರಗಡೆ ಊಟ ಮಾಡಬೇಕು. ಸೊ ಬನ್ನಿ ಏನೆಲ್ಲ ಆಗುತ್ತೆ ನೋಡೋಣ. ಇವಾಗ ಡೈರೆಕ್ಟ್ ಆಫೀಸ್ ಹೋಗೋಣ ಬನ್ನಿ. ಮತ್ತೆ ಬಂದು ಸಿಗ್ತೀವಿ. ಇವಾಗ ಹೋಗ್ಬೇಕು ಈ ಸಾಯಿ ಬನ್ನಿ. ಸೊ ಇವಾಗ ಸಡನ್ನಾಗಿ ಏನು ರೂಮಲ್ಲಿ ಅನ್ಕೋಬೇಡಿ. ಸೊ ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಆಯಿತಾ, ಈಗ ಬಂದಿದ್ದೀವಿ. ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಊಟ ಮಾಡೋಕ್ಕೆ ಹೋಗೋಣ. ಸೊ ಬನ್ನಿ ಸೀದಾ ಹೋಗಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಬೈ ಬೈ. ಅಷ್ಟೇ ಬಂದ್ವಿ ಆಫೀಸಿಂದ. 9 ಗಂಟೆಗಿದೆ, ಇನ್ನೂ ಊಟ ಮಾಡಿಲ್ಲ. ಅಲ್ಲಿ ಊಟ ಖಾಲಿ ಆಗಿದೆ. ಇವಾಗ 20 ಮಿನಿಟ್ಸಲ್ಲಿ ಮಾಡ್ತೀವಿ ಅಂತಿದ್ದಾರೆ. ಸೊ 20 ಮಿನಿಟ್ಸ್ ಆದಮೇಲೆ ಹೋಗಿ ಊಟ ಮಾಡಬೇಕು. ಸೊ ಫೋನಲ್ಲಿ ಚಾರ್ಜ್ ಇಲ್ಲ, ಅಷ್ಟು ಚಾರ್ಜ್ ಹೇಳ್ತೀನಿ ಬನ್ನಿ. ಹಿಸ್ ನೇಮ್ ಇಸ್ ಸೈಫ್. ಗೋ 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 ಗೋ. ಇವಾಗ ಊಟ ಮಾಡೋಕೆ ಹೋಗ್ತೀನಿ, ಆದರೆ ನಿಮಗೆ ಊಟ ಎಲ್ಲ ತೋರಿಸಲ್ಲ. ನಿಮಗೆ ಬೋರಿಂಗ್ ಆಗ್ತದೆ ಅಂತ. ಹೌದಾ? ನನ್ನ ಪ್ಲೇಟು ನಮ್ಮ ಪ್ಲೇಟು ಬದ್ಬಿಟ್ಟಿದ್ದಾರೆ, ಅದು ಸಿಗೋಲ್ಲ ಅನ್ಕೋತೀನಿ. ಸೊ ಬನ್ನಿ ಇವಾಗ ಹೋಗೋಣ ಕೆಳಗಡೆ. ಫೋನ್ ಚಾರ್ಜ್ ಇಡ್ತೀನಿ. ವೇಟ್. ಸೊ 1 ನಿಮಿಷ ಮೈಕ್ ಹಾಕೊಂಡು ವೀಡಿಯೋ ಮಾಡ್ತೀನಿ. ಸೊ ಇವಾಗ ಮೈಕಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಅಂತ ನೋಡಿ. ಸೊ ಲೆವೆಲ್ 1 ಇದಕ್ಕೆ ಹಾಕುತ್ತೀನಿ. 1 ನಿಮಿಷ. ಸೊ ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಒಂದೊಂದು ಸಲ ವಾಯ್ಸು ಕೇಳಿಸ್ತಿಲ್ಲ. ನಾನು ಲೆವೆಲ್ 3 ಟ್ರೈ ಮಾಡಿದ್ನಲ್ಲ, ಸೊ ಅದರಲ್ಲಿ ವಾಯ್ಸ್ ಕೇಳಿಸ್ತಿಲ್ಲ. ಸೊ ಇವತ್ತೇನಿಲ್ಲ, ನನಗೂ ಗೊತ್ತು. ವ್ಲಾಗಂತೂ ಏನು ಮಾಡಿದ್ದೀನಿ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಬೆಳಿಗ್ಗೆ 12 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಆಫೀಸಲ್ಲಿ ಆಯ್ತಲ್ಲ. ಸೊ ಏನೂ ವೀಡಿಯೋನು ಮಾಡೋಕ್ಕಾಗಿಲ್ಲ. ಸೊ ಇವಾಗ ಮೈಕ್ ತಗೊಂಡಿರೋದ್ರಿಂದ ಸೊ ಹೊರಗಡೆ ವೀಡಿಯೋಸು ಮಾಡಬೇಕು. ಅದು ಯಾವ ಡೈಲಿ ಅಂತೂ ಮಾಡೋಕ್ಕಾಗಲ್ಲ ಆ ಥರ. ಸೊ ನೋಡೋಣ, ವೀಕ್ ಆಫ್ ಸಿಗುತ್ತಲ್ಲ. ಸೊ ರಜೆ ಸಿಕ್ಕಿರೋ ಟೈಮಲ್ಲಿ ಆ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು. ಇನ್ನೇನಿಲ್ಲ, ಇವಾಗ ಊಟನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಆಲ್ರೆಡಿ 10:30+ ಆಗಿದೆ. ಸೊ ಸೈಫ್ ಏನು ಹೇಳ್ಬೇಕಂತೆ, ಏನು ಹೇಳ್ತಾನೆ ಏನು ಹೇಳಿ. ಬಸ್ ಇತ್ನಾ ಗೊತ್ತಿಲ್ಲ, ಅದು ಮೈಕ್ ಇಲ್ಲದೆ ವಾಯ್ಸ್ ಕೇಳಿಸುತ್ತಾ ಹೆಂಗೆ ಅಂತ. ಸೊ ನೋಡೋಣ. ಇವಾಗ ಮಲ್ಕೋಬೇಕು. ಅದಕ್ಕಿಂತ ಮುಂಚೆ ಎಡಿಟು ಮಾಡಬೇಕು. ನನ್ನ ಫೋನ್ ನೋಡಿದ್ರೆ ಈ ಚಾರ್ಜರಲ್ಲಿ ಚಾರ್ಜು ಆಗ್ತಿಲ್ಲ. ನನ್ನ ಚಾರ್ಜರಲ್ಲಿ ಇವಾಗ ಬಂದಂಗೆ ಇಟ್ಟಿದ್ದೆ. ಸೊ 1 ಅವರ್ ಮೇಲೆ ಇಟ್ಟರು ಇಡುವಾಗ 20% ಇತ್ತು. ಇವಾಗ 31, ಜಸ್ಟ್ 11% ಜಾಸ್ತಿ ಆಗಿದೆ ಅಷ್ಟೇ. ಬೆಳಿಗ್ಗೆ ಇಟ್ಟರೆ ನೈಟ್ ಇಟ್ಟರೆ ಬೆಳಿಗ್ಗೆವರೆಗೆ 100% ಆಗಿರುತ್ತೆ. ಇಲ್ಲಾಂದರೆ ನಾನು ಚಾರ್ಜ್ ಇಡೋದು ಅದೇ ಟೈಮ್ ಬಿಟ್ಟರೆ ಚಾರ್ಜೇ ಆಗೋಲ್ಲ ನನ್ನ ಫೋನು. ಯಾಕಂದರೆ ಚಾರ್ಜರು ಹೆವಿ ಸ್ಲೋ ಇದೆ. ಸೊ ಅದಕ್ಕೆ ಎಷ್ಟು ಅವರ್ ಬೇಕು ನನಗೆ ಗೊತ್ತಿಲ್ಲ. ಒಂದು 5 hours ಅಂತ ಬೇಕು ಅನ್ಕೋತೀನಿ, ಒಂದು 90% ಮೇಲೆ ಆಗೋಕ್ಕೆ ಅಷ್ಟೇ. ಇನ್ನು ಈ ವಿಡಿಯೋನ ಏನೋ ಸುಮ್ಮನೆ ಲೆಂತಾಗಿ ತೊಗೊಂಡು ಹೋಗೋದು ಬೇಡ ಅನ್ಕೋತೀನಿ. ಸೊ ಅದಕ್ಕೆ ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.